ಸರ್ಕಾರದ ಯಶಸ್ಸನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ತಮಿಳುನಾಡಿಗೂ ಈಗ ನೀರಿಗೂ ಏನ್ ಸಂಬಂಧ ಅವ್ರು ಕೇಳಿದಾರ? ನಮ್ಮ ಬಿಡಕ್ಕೆ ತಲೆ ಕೆಟ್ಟಿದ್ಯಾ? ನಾವು ಬೆಂಗಳೂರಿಗೆ ಸಮರ್ಪಕವಾಗಿ ನೀರನ್ನು, ಕುಡಿಯೋ ನೀರನ್ನು ಒದಗಿಸ್ಕೊಡುತ್ತೆ. ನಮ್ಮ ರೈತರು ಕೂಡ ಯಾರು ನೀರು ಕೇಳ್ತಾ ಇಲ್ಲ, ಅವ್ರಿಗೂ ಕೂಡ ಮನವರಿಕೆ ಆಗಿದೆ. ಹಿಂದೆ ಏನು ರೈತರು ಕೊಡಬೇಕು ಅವ್ರ ಬೆಳೆಗಳಿಗೆಲ್ಲ ನಾವು ಕೊಟ್ಟಿದ್ದೇವೆ, ಯಾರಿಗೂ ಕೊಡ್ತಾ ಇಲ್ಲ. ಮಾಡೋದು ಮತ್ತೊಂದು ಮಾಡೋದು ಅವ್ರಿಗೇನೇನು ಕೆಲಸ ಇಲ್ಲ. ಅವ್ರಿಗೆ ಅಸೂಯೆ ಯಶಸ್ಸಾಗಿ ಇಂಥ ಬರಗಾಲ ನಿಭಾಯಿಸ್ಬಿಟ್ರಲ್ಲ. ಇಂಥ ಸಂದರ್ಭದಲ್ಲಿ ಕೋರ್ಟ್ ಆದೇಶ ಇದ್ರೂ ಕೂಡ ಯಾವ ರೀತಿ ಸಮರ್ಪಕವಾಗಿ ನಿಭಾಯಿಸಿದ್ರು ಅಂತೇಳಿ BJಪಿಯವರಿಗೆ ತಡ್ಕೊಂಡು ಆಗ್ತಾ ಇದೆ. ಅದಕ್ಕೆ ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮೇಂಟೈನ್ ಮಾಡಿದ್ದೀವಿ. ಆ 7,000 6,900 ಬೋರ್ವೆಲ್ ಬತ್ತೋಗಿದ್ರು ಕೂಡ ನಾವು ಮುಂಜಾಗ್ರತವಾಗಿ ಆಲೋಚನೆ ಇಟ್ಕೊಂಡು ಅನೇಕ ಕ್ರಮವನ್ನು ಕೈಗೊಂಡಿದ್ದೇವೆ. ನಮ್ಮ ಆಫೀಸರ್ಸ್ ದೇ ಹ್ಯಾವ್ ಡನ್ ದರ್ ಬೆಸ್ಟ್. ಭಾಳ ಉತ್ತಮವಾಗಿ ಕಾರ್ಯರೂಪವಾಗಿ ಜಲ್ದಿ ಏನೇನು ಕೆಲಸ ಮಾಡಬೇಕು ಮಾಡಿದ್ದಾರೆ. ನಾನು ತೊಡಗಿದ್ದೇನೆ. ಸೊ ಅದರಿಂದ ಅವ್ರದ್ದೇನಿದ್ರು ಬರೀ BJಪಿಯವ್ರದ್ದು ರಾಜಕಾರಣ. ಇವತ್ತಿಂದ ಒಂದಷ್ಟು ದಂಡ ವಿಧಿಸುವಂಥ ಕಾರ್ಯಗಳಾಗುತ್ತೆ ಯಾರ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾರೆ. ನಾವು ಏಕೆಂದರೆ ನೋಡಿ, ಬೋರ್ವೆಲ್ಲು ಈಗ ಎಲ್ಲ ನಾವು ಆ್ಯಪ್ ಮುಖಾಂತರ ಪರ್ಮಿಷನ್ ತೊಗೊಳ್ಳಿ, ಬೋರ್ವೆಲ್ ತೆಗೀರಿ, ವಿತಿನ್ 24 hours ಅವ್ರಿಗೆ ಪವರ್ ಸಪ್ಲೈ ಕೊಡಿ, ಅರ್ಜಿ ಆಗ್ತದೆ 24 hours ಕೊಡ್ತೀವಿ. ನೀರು ಎಷ್ಟು ಬೇಕೋ ಅವ್ರು ಉಳಿಸ್ಕೊಳ್ಳಿ. ಮಿಕ್ಕಿದ ನೀರು ಎಮರ್ಜೆನ್ಸಿಗೆ ನಾವು ಬೇರೆ ಸಾರ್ವಜನಿಕರಿಗೆ ಹೆಲ್ಪ್ ಮಾಡೋಂಥ ಕಂಟ್ರೋಲ್ ಇಟ್ಕೊಳ್ಳಿಕ್ಕೋಸ್ಕರ ಈ ಕೆಲಸ. ಸಂಸ್ಕರಿಸಿದ ನೀರನ್ನ ಕೊಡೋದಕ್ಕೆ ಒಂದಷ್ಟು ಪ್ಲಾನ್ಗಳಾಗಿತ್ತು ಸರ್. ಜನ ಅದಕ್ಕೆ ಮುಂದೆ ಬರ್ತಾ ಇದ್ದಾರೆ, ಹೇಗೆ ಬರ್ತಾ ಇದ್ದಾರೆ, ಕಂಪ್ಲೀಟ್ ಅದಕ್ಕೆ ಬರ್ತಾ ಇದ್ದಾರೆ. ಈಗ ಗಿಡಗಳಿಗಿರ್ಬೋದು, ಬೇರೆ ಇದಕ್ಕಿರ್ಬೋದು, ಫ್ಯಾಕ್ಟ್ರಿಗಿರ್ಬೋದು, ಅದಕ್ಕೆಲ್ಲ ಎಮರ್ಜೆನ್ಸಿಗೆ ಅಂತ ನೀರನ್ನು BJP ಟಿಕೆಟ್ ಅನೌನ್ಸ್ ಆಗಿದೆ. 6 ಜನ ಹಾಲಿ ಸಂಸದರಿಗೆ ನಾನು 10 ಅಂತ ಹೇಳಿದ್ದೀನಿ. ಇನ್ನು ಆಗುತ್ತಾ ಸರ್? ಆಗಿದ್ರೆ ನಾನು 10 ಅಂತ ಹಿಂದೆ ಹೇಳಿದ್ದೀನಿ. ನನಗಿರೋ ಮಾಹಿತಿ ಪ್ರಕಾರ ಈ ಸ್ಟ್ಯಾಂಡ್ ಬೈ ಅವರು ಪಾರ್ಟಿ ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೆ ಕನ್ನಡ ಈಗ ಪಕ್ಷ ಸೇರ್ಪಡೆ ಆಗ್ತಾರೆ ಯಾರಾದ್ರೂ? ಟಿಕೆಟ್ ಕೈ ತಪ್ಪಿರೋರೆಲ್ಲ ಯಾರಾದ್ರೂ ಪಕ್ಷ ಸೇರ್ಪಡೆ ಆಗಂತ ಈಗ ನಾನು ಅದನ್ನ ಬಿಡಿಸಿ ಚರ್ಚೆ ಯಾರ್ಯಾರು ಏನೇನು ಬೇಕು ಅವರ ಮಾತುಗಳನ್ನ ಕೇಳ್ತಾ ಇದ್ದೀರಿ. ನಾನೀಗ ಸದ್ಯಕ್ಕೆ ಮಾತಾಡ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.